ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಒತ್ತಾಯಿಸಿ ಮತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣಗೊಳಿಸಿ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಗುಬ್ಬಿಪಟ್ಟಣದ ಬಸ್ ನಿಲ್ದಾಣದಿಂದ ಬೆಸ್ಕಾಂ ಕಚೇರಿಯವರೆಗೆ ಸಾಗಿ ಬೃಹತ್ ಬೆಸ್ಕಾಂ ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನ ಸಾವಿರಾರು ರೈತರು ಇಂದು ನಡೆಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಚಿಕ್ಕಬೋರೇಗೌಡರು, ರಂಗದಾಮಯ್ಯ, ಶಬೀರ್, ಸಹಸ್ರಾರು ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವ್ರ ಜೊತೆ ಒಳಗಡೆಗೆ ಟಿಸಿಗಳ ವಿಚಾರ ಎಲ್ಲ ಕಡೆ ಲಂಚ ತಗೋತಿದ್ದಾರೆ ಅಂತ ಎಲ್ಲ ರೈತರು ಹೇಳ್ತಾ ಇದ್ದೀರಿ. ಅದಕ್ಕೆ ಮೂಲ ಕಾರಣ ಯಾರು? ನೀವೇ ಕಾರಣ. ಅದು ಯಾಕೆಂದ್ರೆ ನಿಮ್ಮಲ್ಲೇ ಸ್ಪರ್ಧೆ ಉಂಟಾಗಿದೆ. ಪಕ್ಕದ ರೈತ ಟಿಸಿ ಇಟ್ಕೊಂತಾ ಇದ್ದಾನೆ, ಅವನಿಗಿಂತ ಮುಂಚೆ ನಾನು ಇಟ್ಕೋಬೇಕು ಅಂತ 10,000 ಜಾಸ್ತಿ ಕೊಡಕ್ ಹೋಗ್ತೀನಿ. ಅದು ನಿಮ್ಮಲ್ಲೇ ಇದೆ ಪರಿಸ್ಥಿತಿ. ಲಂಚ ಕೊಡೋರು ಎಲ್ಲಿ ತನಕ ಇರ್ತಾರಲ್ಲ, ಲಂಚ ತಗೊಳ್ಳೋರು ಎಲ್ಲಿ ತನಕ ಇರ್ತಾರೆ. ಇವತ್ತು 7 ಗಂಟೆ ವಿದ್ಯುತ್ ಕೊಡ್ತೀವಿ ಅಂತಕ್ಕಂಥ ಸರ್ಕಾರ ಇವ್ರ ಯೋಗ್ಯತೆಗೆ 3 ಗಂಟೆಗಳ ಕಾಲ ವಿದ್ಯುತ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಇವತ್ತು ಗುಬ್ಬಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬಹುತೇಕ 14 ಉಪಸ್ಥಾವರಗಳಿವೆ. ಬಹುತೇಕ ಎಲ್ಲ ಉಪಸ್ಥಾವರಗಳು ಓವರ್ಲೋಡ್ ಆಗಿದೆ. ಇದನ್ನ 24 ಗಂಟೆಗಳ ಕಾಲ ನಿರಂತರವಾಗಿ ಗುಬ್ಬಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಉಪಸ್ಥಾವರಗಳು ಇರ್ತಕ್ಕಂಥ 150 ಫೀಲ್ಡ್ಗಳು ಕೆಲಸ ಮಾಡಿದ್ರು. ಇವ್ರ ಕೈಲಿ ಖಂಡಿತ 5 ಗಂಟೆ ವಿದ್ಯುತ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಗುಬ್ಬಿ ತಾಲೂಕಿಗೆ 160 ಮೆಗಾವಾಟ್ ಮಾತ್ರ ಕರೆಂಟ್ ಕೊಡ್ತಾ ಇದ್ದಾರೆ. 160 ಮೆಗಾವಾಟ್ ನಲ್ಲಿ 20 ಮೆಗಾವಾಟ್ ಕರೆಂಟ್ ಅನ್ನ ರಿಸರ್ವ್ ಮಾಡ್ಕೊಂತಾರೆ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲಾ ರೀತಿಯ ಪಿವಿಸಿ ಪೈಪುಗಳು, ಕೇಸಿಂಗ್ ಪೈಪುಗಳು, ಎಲ್ಲಾ ರೀತಿಯ ಫಿಟ್ಟಿಂಗ್ ಐಟಮ್ಸ್, 3 ಫೇಸ್ ಮೋಟಾರ್ಸ್, ಸಂಪ್ ಮೋಟಾರ್ಸ್ ಹಾಗೂ ಉತ್ತಮ ಗುಣಮಟ್ಟದ ಸಿಮೆಂಟ್, ಕಬ್ಬಿಣ, ಸಿಪಿವಿಸಿ ಪೈಪುಗಳು, ಡ್ರಿಪ್ ಐಟಮ್ಗಳು, ಕೇಬಲ್ಗಳು, ಡ್ರಮ್ಗಳು, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಹಾಗೂ ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳು ನಮ್ಮಲ್ಲಿ ದೊರೆಯುತ್ತವೆ. ಇನ್ನೇಕೆ ತಡ, ಕೂಡಲೇ ಭೇಟಿ ನೀಡಿ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್, ಬೆಸ್ಕಾಂ ಆಪೋಸಿಟ್, ತೋಟಸಾಗರ ಗೇಟ್ ಬಳಿ, ಸಿಎಸ್ಪುರ ರಸ್ತೆ, ಗುಬ್ಬಿ. ದೂರವಾಣಿ ಸಂಖ್ಯೆ 9480479259.